ಆ ಅವಧಿನಲ್ಲಿ ವೆಂಕಟಮುನಿಯಪ್ಪ ಅವರು ಶಾಸಕರಾಗಿದ್ದರು, BJP ಶಾಸಕರು, ಇಲ್ಲಿ BJP ಅಧ್ಯಕ್ಷರಾಗಿದ್ದರು. ಆಮೇಲೆ ಇವರು ನಮ್ಮ ಸಂಪಂಗಿಯವರೇ ಶಾಸಕರಾಗಿ ಬಂದರು. ಸುಮಾರು 18 ಜೂನ್ವರೆಗೂ ರಾಮಕ್ಕ, ಸಂಪಂಗಿ, ವೆಂಕಟಮುನಿಯಪ್ಪ ಕಂಟಿನ್ಯೂ 15 ವರ್ಷ ಈ ಕ್ಷೇತ್ರದ ಶಾಸಕರಾಗಿದ್ದರು. ಅವರೆಲ್ಲ BJP MLAಗಳು. ಅವ್ರ ಕಟ್ಟ ಬೆಂಬಲಿಗರು ಈ ಪಂಚಾಯಿತಿ ಮುಖಂಡರು, BJP ಮುಖಂಡರು. ಇದೇ ಪಿ ಚಂದ್ರಯ್ಯ ಅವರು, ಈ ಜಮೀನು ಸ್ವಾಧೀನದಲ್ಲಿರೋ ಪಿ ಚಂದ್ರಯ್ಯ ಜನಪ್ರಿಯ ಶಾಸಕರಾದ ರೂಪಕಲಾ ಶಶಿಧರ್ ಅವರ ಒಂದು ಘನತೆಗೆ ಧಕ್ಕೆ ಆಗುವಂತಹ ಅವರೊಂದು ಹೇಳಿಕೆಗಳನ್ನು ನಮ್ಮ ಮಾಜಿ ಶಾಸಕರು ಸಂಪಂಗಣ್ಣವರು ಇಲ್ಲಸಲ್ಲದ ಆರೋಪಗಳನ್ನು ಸೃಷ್ಟಿ ಮಾಡಿ ಸುಳ್ಳು ಮಾತುಗಳನ್ನು ಹೇಳಿದ್ದಾರೆ. ಹನುಮಂತಯ್ಯನವರು ಚೇರ್ಮನ್ ರಾಗಿದ್ದಾಗ ಇದು ಖಾತೆ ಆಗಿರೋದು. VM ಸತ್ಯನಾರಾಯಣ ಶೆಟ್ಟಿ ಸೊಸೆ ಇಲ್ಲಿ ಉಪಾಧ್ಯಕ್ಷರಾಗಿದ್ದರು. ಹನುಮಂತಯ್ಯನವರು ಅಧ್ಯಕ್ಷರಾಗಿದ್ದರು. ಅವರ ಒಂದು ಆಡಳಿತದಲ್ಲಿ ಈ BJP ಆಡಳಿತದಲ್ಲಿ ಇದು ಖಾತೆ ಆಗಿರೋದು, ಕೋರ್ಟ್ಗೆ ಹೋಗಿರೋದು, ಪರ್ಮನೆಂಟ್ ಇಂಜೆಕ್ಷನ್ ಆಗಿರೋದು. ನಮ್ಮ ಶಾಸಕರಿಗೂ ಅದಕ್ಕೂ ಸಂಬಂಧನೂ ಇಲ್ಲ. ನಮ್ಮ ಶಾಸಕರಿಗೂ ಅದಕ್ಕೆ ಸಂಬಂಧ ಇಲ್ಲ. 2002ರಲ್ಲಿ ಅವ್ರ ಅಪ್ಲಿಕೇಶನ್ ಹಾಕೊಳ್ಳೋದು, 2004ಅಲ್ಲಿ ಪಂಚಾಯತಿಗೆ ಅರ್ಜಿ ಕೊಡ್ತಾರೆ. ಹಿಂಗೆ ಸುಮಾರು ವರ್ಷಗಳಿಂದ ನಾವೇ ಅಲ್ಲಿ ಇದೀವಿ, ಅನುಭವದಲ್ಲಿ ಇದೀವಿ, ಜಮೀನು ಅನುಭವದಲ್ಲಿ ಇದೀವಿ ಅಂತ ಹೇಳಿ ಕೊಡ್ತಾರೆ. ಗ್ರಾಮ ಠಾಣೆ ಆಗಿರೋದ್ರಿಂದ ಇನ್ನೊಂದು 180 10 ಖಾತೆ ಅಂತಾರಲ್ವಾ, ಅದು 6 ಖಾತೆ ಆಗಿರೋದು. 4 ಖಾತೆ ಅವ್ರದೇ ಸರ್ವೆ ನಂಬರ್ ಅಲ್ಲಿ ಅವ್ರು ಮಾಡಿಸ್ಕೊಂಡಿರೋ, ಅವ್ರ ಸ್ವಂತ ಸರ್ವೆ ನಂಬರ್ ಅಲ್ಲಿ ಅವ್ರು ಮಾಡಿಸ್ಕೊಂಡಿರೋ ಅಂಥದ್ದು. ಇದರಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಶಾಸಕರದಾಗ್ಲಿ, ನಮ್ಮ ಶಾಸಕರದ್ದು ಇನ್ನೊಬ್ರದ್ದಾಗ್ಲಿ, ಯಾರದೇ ಆಗ್ಲಿ ಇದರಲ್ಲಿ ಇಂಟರ್ಫಿಯರೆನ್ಸೇ ಇಲ್ಲ. ಇದಕ್ಕೂ ಶಾಸಕರಿಗೂ ಸಂಬಂಧನೇ ಇಲ್ಲ. ಶಾಸಕರ ಹೆಸರು ಹೇಳ್ಕೊಂಡು ಅವರ ಗೌರವಕ್ಕೆ ಧಕ್ಕೆ ತರೋ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇದೆಲ್ಲ ಅವ್ರ ಪೀರಿಯಡಲ್ಲೇ ಆಗಿರೋದು, ಕೋರ್ಟ್ಗೆ ಹೋಗಿರೋದು ಅವ್ರ ಪೀರಿಯಡಲ್ಲೇ. ಇದೇ ಸಂಪಂಗಿಯವರು ಇವ್ರನ್ನೇ ಚಂದ್ರಣ್ಣವ್ರಿಗೆ ನೀನು ಕೋರ್ಟ್ಗೆ ಹೋಗು ಅಂತ ಹೇಳಿದ್ದಾರೆ. ಅವರೇ 2012ರಲ್ಲಿ ಕೋರ್ಟಿಗೆ ಕಳಿಸಿದ್ದೇ ಮಾಜಿ ಶಾಸಕರು ಸಂಪಂಗಿಯವರು. ಅವತ್ತು ಅವ್ರ ಫಾಲೋವರ್ ಆಗಿದ್ರು. ಇವರೇ ಈ ಪಂಚಾಯತಿ ಮುಖಂಡರಾಗಿದ್ರು, ಅವ್ರಿಗೆ BJP ಮುಖಂಡರಾಗಿದ್ರು. ಅವಾಗ ಕೋರ್ಟ್ಗೆ ಕಳಿಸಿದ್ದೇ ಸಂಪಂಗಿಯವರು ಇವ್ರನ್ನ. ಅವ್ರ ಅವಧಿನಲ್ಲೇ ಅಧಿಕಾರಿಗಳು ಏನಾದರೂ ಹೆಚ್ಚು ಕಮ್ಮಿ ಮಾಡಿರ್ತಾರೆ. ಅಷ್ಟು ಬಿಟ್ಟು ನಮ್ಮ ಶಾಸಕರಿಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ವಿನಾಕಾರಣ ನಮ್ಮ ಶಾಸಕರ ಹೆಸರನ್ನು ಪದೇ ತರ್ತಾ ಇದ್ದಾರೆ ಇವರು. ಇವ್ರ ತರ ಅವ್ರು ಯಾವ್ದು ಅಕ್ರಮಗಳು ಮಾಡಿಲ್ಲ ಈ ಕ್ಷೇತ್ರದಲ್ಲಿ. ಇಲ್ಲಿ ತೋಟಿ ಇನಾಂತಿ ಅಂತ ಜಮೀನು ಅವರೇ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಬಡವನ ಮೇಲೆ ಹೋಗ್ತಾ ಇದ್ದಾರೆ. ತೋಟಿ ಇನಾಂತಿ ಅಂತ ಹೇಳ್ಬಿಟ್ಟು 1 ಎಕರೆ 25 ಗುಂಟೆ ಬರ್ತಾ ಇದೆ. ಅದಕ್ಕೆಲ್ಲ ಕಾಂಪೌಂಡ್ ಹಾಕೊಂಡಿದ್ದಾರೆ. ನಮ್ಮೂರವ್ರು ಇದ್ರಲ್ಲ 5 ಗುಂಟೆ 10 ಗುಂಟೆ 20 ಗುಂಟೆ ಇದಾರೆ. ಅವ್ರನ್ನೆಲ್ಲ ತಾಚೆ ಹಾಕಿದ್ದಾರೆ ಬಡವ್ರನ್ನೆಲ್ಲ. ಇವರು ನಮ್ಮ MLA ಮೇಲೆ ಹೇಳೋದಕ್ಕೆ ಯಾವ್ದು ಆರೋಪ ಸಿಕ್ತಿಲ್ಲ. ರೈತ ನಾಚೆ ಹಾಕಿ ಎಲ್ಲ ಯಾವ್ದೋ ಒಂದು ಎಲ್ಲ ಬಡವ್ರ ಹತ್ರ ಕಿತ್ಕೊಂಡು ಎಲ್ಲಾದ್ರೂ ಆಸ್ತಿ ಮಾಡೋದಾಗ್ಲಿ, ಇನ್ನೊಂದಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಮಾಡಿದ್ರೆ ಹೇಳಿ ಅವ್ರ ಪರವಾಗಿ. ಇವಾಗ ಖಾತೆ ಆಗಿರೋದು 10 ವರ್ಷದಿಂದ ಖಾತೆ ಆಗಿದೆ ಅಂತೇಳಿ ಇವಾಗ ನಾವು ಇದ್ ಮಾಡಕ್ ಆಗೋದಿಲ್ವಲ್ಲ. ಅವಾಗ ಆಗಿದ್ರೇನೆ ಅಲ್ವಾ. ಆವತ್ತಿನ ಡೇಟ್ ಅಲ್ಲಿ ರೆಸಲ್ಯೂಷನ್ ಆಗಿದೆ. ಆವತ್ತಿನ ಅಧ್ಯಕ್ಷರಾದಂತವ್ರು ಸಹಿ ಮಾಡಿದ್ದಾರೆ. ಇವಾಗ ಇನ್ನೂ ಒಂದು ಯಾರ್ದಾದ್ರು ಅಬ್ಜೆಕ್ಷನ್ ಇದ್ರೆ ಆವತ್ತೇ ಕೊಡ್ಬೋದಾಗಿತ್ತು. ಅಲ್ಲೇ ಪಂಚಾಯತಿಯಲ್ಲಿ ಕೊಟ್ಟಿದ್ರೆ ಖಾತೆ ಆಗ್ತಾ ಇರ್ಲಿಲ್ಲ. ಯಾರ್ದು ಅಬ್ಜೆಕ್ಷನ್ ಇಲ್ಲ, ಅವರೇ ವಾಸ ಇದ್ದಾರೆ, ಅದ್ರಲ್ಲಿ ಅವರೇ ಇದ್ದಾರೆ. ಪಂಚಾಯತಿ ಚೇರ್ಮನ್ ಅಧ್ಯಕ್ಷರಾದಂತ ಹನುಮಂತಯ್ಯ ಅವರು ಯಾರು ಈಗ ಸಂಪಂಗಿಯವ್ರನ್ನ ಮಾಜಿ ಶಾಸಕರನ್ನ ಈ ಗ್ರಾಮಕ್ಕೆ ಕರ್ಕೊಂಡು ಬಂದು ಈ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದಾರೋ, ಅವರಪ್ಪನೇ ಅವತ್ತು ಚೇರ್ಮನ್, BJP ಅಧ್ಯಕ್ಷರಾಗಿದ್ದರು. ಅವರು ಹನುಮಂತಯ್ಯ ಅಂತ. ಅವ್ರ ಅವಧಿನಲ್ಲಿ ರೆಜಲ್ಯೂಷನ್ ಮಾಡ್ತಾರೆ ಗ್ರಾಮ ಸಭೆಯಲ್ಲಿಟ್ಟು. ಈ ಥರ ಚಂದ್ರಣ್ಣವರು ಅರ್ಜಿ ಕೊಟ್ಟಿದ್ದಾರೆ, ಇದಕ್ಕೆ ಯಾವುದೇ ತಂಟೆ ತಕರಾರು ಇರೋದಿಲ್ಲ. ಇದನ್ನು ಖಾತೆ ನಂಬರ್ 324 ಪ್ರಕಾರ ಖಾತೆ ಮಾಡಿ ಕಂದಾಯ ಕಟ್ಟಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು, ದಾಖಲೆ ಕೊಡಿ ಅವರಿಗೆ, ಖಾತೆ ಮಾಡಿ ಅಂತ ಹೇಳ್ಬಿಟ್ಟು ರೆಜಲ್ಯೂಷನ್ ಮಾಡಿ. ಜನಪ್ರಿಯ ಶಾಸಕರಾದ ರೂಪಕಲಾ ಶಶಿಧರ್ ಅವರ ಒಂದು ಘನತೆಗೆ ಧಕ್ಕೆ ಆಗುವಂತಹ ಅವರೊಂದು ಹೇಳಿಕೆಗಳನ್ನು ನಮ್ಮ ಮಾಜಿ ಶಾಸಕರು ಸಂಪಂಗಣ್ಣವರು ಇಲ್ಲಸಲ್ಲದ ಆರೋಪಗಳನ್ನು ಸೃಷ್ಟಿ ಮಾಡಿ ಸುಳ್ಳು ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ರೂರಲ್ ಎಲ್ಲ ನಮ್ಮ ಮುಖಂಡರ ವತಿಯಿಂದ ಇವತ್ತು ನಾವು ಪ್ರೆಸ್ ಮೀಟ್ ಮಾಡೋಕೆ ಬಂದಿದ್ದೀವಿ. ಇಲ್ಲಿ ಏನು ನಮ್ಮ ಜನಪ್ರಿಯ ನಮ್ಮ ಶಾಸಕರ ಮೇಲೆ ಇಲ್ಲಬಲ್ಲ ಆರೋಪಗಳನ್ನು ಮಾಡಿದ್ದಾರೆ ಶಾಸಕರು ಸಂಪಂಗಿಯವರು, ಅದು ಸುಳ್ಳು ಸುದ್ದಿ. ಅದಕ್ಕೆ ನಮ್ಮ ಅದೇ ಗ್ರಾಮದ ಚಲ್ಪತಣ್ಣವರು ಮತ್ತು ಅದೇ ಅಪ್ಪಜ್ಜಿಗೌಡರು ಮತ್ತೆ ಅದೇ ಈ ಜಾಗದ ಏನು ಗ್ರಾಮ ಠಾಣಾ ಅಂತ ಏನ್ ಹೇಳ್ತಾ ಇದ್ದಾರೆ, ಅದೇ ಜಾಗ ಅವರಮ್ಮ ಸಂಪಂಗಿಯವರಮ್ಮ MLA ಮತ್ತೆ ಅವ್ರ ಜೊತೆಲಿದ್ರಲ್ಲ ಅವರೇ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಅವರ ಅವಧಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು. ಆ ಖಾತೆಗಳ ಮೇಲೆ ಅವರು ಪೊಸಿಷನ್ ನಲ್ಲಿ ಇದ್ದಾರೆ. ಸುಮಾರು 50-60 ವರ್ಷಗಳಿಂದ 100 ವರ್ಷಗಳಿಂದ ಪೊಸಿಷನ್ ಇದ್ದಾರೆ. ನೋಡ್ಬೋದು ನೀವು, ಇಲ್ಲಿ 50 ವರ್ಷಗಳಿಂದ ಮರಗಳು ಬೆಳೆದಿದ್ದಾವೆ. ಅದನ್ನ ಮಾವಿನಕಾಯಿ ಎಲ್ಲ ಬಿಟ್ಟಿದೆ. ಅಷ್ಟು ವರ್ಷಗಳಿಂದ ಇಲ್ದಿದ್ದು ಇವಾಗ ನಮ್ಮ ಶಾಸಕರ ಮೇಲೆ ಇಲ್ಬಾದ ಆರೋಪಗಳು ಯಾಕೆ ಮಾಡ್ಬೇಕು ಇವರು?
ಅದರಿಂದ ದಾಖಲೆಗಳು ಸಮೇತ ತಗೊಂಡ್ಬಂದಿದ್ದಾರೆ ಊರವರು, ಅದೇ ಊರವರು. ಮತ್ತೆ ಈ ಜಾಗದಲ್ಲಿ ಪೊಸಿಷನ್ ಇದ್ದಾರಲ್ಲ ಅವರು ಇಲ್ಲೇ ಇದ್ದಾರೆ. ಏನಿದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಎಂದು ಕರಿತಾ ಇದ್ದಾರೋ, ಈ ಒಂದು ಡಿಸ್ಪ್ಯೂಟೆಡ್ ಲ್ಯಾಂಡು ಒಂದು 100-150 ವರ್ಷಗಳ ಹಿಂದೆ ಕಾಡಸಂದ್ರ ಅನ್ನೋ ಒಂದು ಗ್ರಾಮವಾಗಿತ್ತು. ಕಾಡಸಂದ್ರ ಒಂದು ಗ್ರಾಮದ ಗ್ರಾಮ ಠಾಣೆ ಈ ಡಿಸ್ಪ್ಯೂಟೆಡ್ ಲ್ಯಾಂಡ್. ಸುಮಾರು 100-150 ವರ್ಷಗಳಿಂದ ಇಲ್ಲಿ ಹಿಂದೆಯಿಂದ ಇದು ಬೇಚರಕ್ಕಾಗಿದೆ, ಯಾರೂ ಇಲ್ಲಿ ವಾಸ ಮಾಡ್ತಾ ಇಲ್ಲ. ಈ ಡಿಸ್ಪ್ಯೂಟೆಡ್ ಲ್ಯಾಂಡನ್ನು ಚಂದ್ರಣ್ಣ ಅನ್ನೋರು 3 ಕಡೆ ಅವ್ರ ಜಮೀನು ಇರೋದ್ರಿಂದ, ಮಧ್ಯೆ ಈ ಡಿಸ್ಪ್ಯೂಟೆಡ್ ಲ್ಯಾಂಡು ಗ್ರಾಮ ಠಾಣ ಇರೋದ್ರಿಂದ ಅವರೇ ಆಕ್ರಮಿಸ್ಕೊಂಡು 100 ವರ್ಷದಿಂದ ಅವರೇ ಆಕ್ರಮಿಸ್ಕೊಂಡು ಸ್ವಾಧೀನ ಮಾಡ್ಕೊಂಡು ಇರ್ತಾರೆ. ಇದು ನಮಗೆ ಗೊತ್ತಿರಲಿಲ್ಲ, ಇದು ಗ್ರಾಮ ಠಾಣ ಎಂಥದ್ದು ನಮಗೆ ಗೊತ್ತಿರಲಿಲ್ಲ. ನಾವು ಕಾಡ್ಸಂದ್ರ ನೋಡಿದವರಲ್ಲ, ಅಥವಾ ಇಲ್ಲಿ ಜನ ಇದ್ದಿದ್ದು ನಮ್ಗೆ ಗೊತ್ತಿಲ್ಲ. ಇದು ಗ್ರಾಮ ಠಾಣ ವಿಷಯ ಕೂಡ ನಮ್ಗೆ ಗೊತ್ತಿರಲಿಲ್ಲ. 2004-5ರಲ್ಲಿ ಇದನ್ನು ಖಾತೆ ಮಾಡ್ಕೊಂಡವ್ರೆ, ಪಂಚಾಯತಿಗೆ ಅರ್ಜಿ ಹಾಕ್ಕೊಂಡು ಈ ಚಂದ್ರಣ್ಣನವರು ಖಾತೆ ಹಾಕ್ಕೊಂಡಿದ್ದಾರೆ. 2000ದಿಂದ ಇನ್ನೊಂದು ವಿಷಯ, 2000ದಿಂದ 2017ವರೆಗೂ ಚಂದ್ರಣ್ಣನವರು BJPಯ ಕಟ್ಟಾಳು. ಇದೇ ಪಂಚಾಯತಿಯ VM ಸತ್ಯನಾರಾಯಣ ಶೆಟ್ಟಿ, ದಿವಂಗತರಾದಂಥ VM ಸತ್ಯನಾರಾಯಣ ಶೆಟ್ಟಿ, M ಹನುಮಂತಯ್ಯ ಅವರ ಬಲಗೈ ಬಂಟರು, ಮತ್ತೆ ಸಂಪಂಗಿಯವರು ಮತ್ತು ರಾಮಕ್ಕನವರ ಕಟ್ಟಾಳು ಇವರು ಬಲಗೈ ಬಂಟರು, ರೈಟ್ ಹ್ಯಾಂಡ್ ಇವರು. 2005ರಲ್ಲಿ ಅರ್ಜಿ ಹಾಕ್ಕೊಂಡು 2005ರಲ್ಲಿ ಇದನ್ನು ಖಾತೆ ಮಾಡ್ಕೊಂಡಿದ್ದಾರೆ ಪಂಚಾಯತಿಯಲ್ಲಿ. ಇದು ನಮ್ಗೆ ಯಾರು ಈ ವಿಷಯ ಗೊತ್ತಿಲ್ಲ. 2005ರಲ್ಲಿ ಖಾತೆ ಮಾಡಿಕೊಂಡು ಮತ್ತೆ 2012ರಲ್ಲಿ ಇವರು ಕೇಸ್ ಹಾಕ್ಕೊಂಡು 2015ರಲ್ಲಿ ಇದು ಪರ್ಮನೆಂಟ್ ಇಂಜೆಕ್ಷನ್ ತಗೊಂಡವ್ರೆ. 2017ರಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ತಗೊಂಡವ್ರೆ. ಪರ್ಮನೆಂಟ್ ಇಂಜೆಕ್ಷನು ತಗೊಂಡಿರೋದು ಗೊತ್ತಿಲ್ಲ, ಅಥವಾ ಆ ಖಾತೆ ಮಾಡ್ಕೊಂಡಿರೋದು ಗೊತ್ತಿಲ್ಲ. ಇದೆಲ್ಲ ಅವ್ರು ಮಾಡಿರೋದೇ, ಅವರು ಒಂದು ನೇತೃತ್ವದಲ್ಲಿ ಮಾಡಿರೋದೇ. M ಹನುಮಂತಯ್ಯನವರು ಚೇರ್ಮನ್ ಆಗಿದ್ದಾಗ ಇದು ಖಾತೆ ಆಗಿರೋದು. VM ಸತ್ಯನಾರಾಯಣ ಶೆಟ್ಟಿ ಸೊಸೆ ಇಲ್ಲಿ ಉಪಾಧ್ಯಕ್ಷರಾಗಿದ್ದರು. M ಹನುಮಂತಯ್ಯನವರು ಅಧ್ಯಕ್ಷರಾಗಿದ್ದರು. ಅವರ ಒಂದು ಆಡಳಿತದಲ್ಲಿ ಈ BJP ಆಡಳಿತದಲ್ಲಿ ಇದು ಖಾತೆ ಆಗಿರೋದು, ಕೋರ್ಟ್ಗೆ ಹೋಗಿರೋದು, ಪರ್ಮನೆಂಟ್ ಇಂಜೆಕ್ಷನ್ ಆಗಿರೋದು. ಇಲ್ಲಿವರೆಗೂ ನೀವೇ ಹೇಳಿ, ಎಲ್ಲ ಗೊತ್ತಿರೋರು ಇಲ್ಲಿರೋದು. ರೂಪಮ್ನವ್ರಿಗೂ ಆಗಲಿ ಅಥವಾ ನಮ್ಮ ಮೊನ್ನೆ MLA ಮೇಡಮ್ ಅವ್ರಿಗಾಗಲಿ ಅಥವಾ ಈ ವಿಷಯಕ್ಕಾಗಲಿ ಸಂಬಂಧ ಇಲ್ಲ. ಇದು ಪರ್ಮನೆಂಟ್ ಇಂಜೆಕ್ಷನ್ ಆಗೋಯ್ತು. ಪರ್ಮನೆಂಟ್ ಇಂಜೆಕ್ಷನ್ ಆದಮೇಲೆ 2017 ಆದಮೇಲೆ ಈ ಚಂದ್ರಣ್ಣನವರು ಕಾಂಗ್ರೆಸ್ಗೆ ಬರ್ತಾರೆ. ಕಾಂಗ್ರೆಸ್ಗೆ ಬಂದ ಮೇಲೆ ಮತ್ತೆ 2019ರಲ್ಲಿ ಇವಾಗ ಒಂದು ಪೆಟಿಷನ್ ಹಾಕ್ತಾರೆ. ಇದನ್ನ ಇಂಜೆಕ್ಷನ್ ಇದು ಮಾಡಬೇಕು, ಖಾತೆ ರದ್ದು ಮಾಡಬೇಕು ಅಂತ, ಖಾತೆ ರದ್ದು ಮಾಡಬೇಕು, ಇಂಜೆಕ್ಷನ್ ವೆಕೆಟ್ ಮಾಡ್ಬೇಕು ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕೊಂತಾರೆ. ಅಪ್ಲಿಕೇಶನ್ ಹಾಕೊಂಡು ಮತ್ತೆ ಅದು ಕೇಸ್ ಹೋಗ್ತದೆ. ಕೇಸ್ ಹೋದ್ಮೇಲೆ ಈಗ ಅಪ್ಲಿಕೇಶನ್ ಕೊಟ್ಟಿರೋ ಕೆಲವರು ದಾವೆ ಹಾಕ್ತಾರೆ, ನಾವು ಕೇಸಲ್ಲಿ ಇಂಪ್ಲೀಡ್ ಆಗ್ಬೇಕಂತೇಳಿ ದಾವೆ ಹಾಕ್ತಾರೆ. ಈ ಕೋರ್ಟಲ್ಲಿ ಅದು ದಾವೆ ವಜಾ ಆಗ್ತದೆ. ಮತ್ತೆ ಅವ್ರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ಆ ಕೇಸ್ ವಜಾ ಆಗಿ ಅವ್ರಿಗೆ ಕರೆಕ್ಟಾಗಿ ಒಂದು ಆರ್ಡರ್ ಕೊಟ್ಟವ್ರೆ, ಇದು ತೀರ್ಮಾನ ಆಗೋವರೆಗೂ ಯಾರು ಇದರಲ್ಲಿ ಪ್ರವೇಶ ಮಾಡಬಾರ್ದು, ಯಾರಿಗೂ ಇದರಲ್ಲಿ ಅಧಿಕಾರ ಇಲ್ಲ. ಸರ್ಕಾರ ಆಯಿತು, ಕೋರ್ಟ್ ಆಯಿತು, ಪಂಚಾಯತ್ ಆಯಿತು, ನಿಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಅಂತೇಳಿ ಕರೆಕ್ಟ್ ಆರ್ಡರ್ ಕೊಟ್ಟಿದ್ದಾರೆ. ಈ ಥರ ಇರುವಾಗ ರೂಪಮ್ಮ ಮೇಡಮ್ ಅವ್ರಿಗೆ, MLA ಮೇಡಮ್ ಅವ್ರಿಗೂ ಈ ವಿಷಯಕ್ಕೂ ಏನಾದರೂ ಸಂಬಂಧ ಇದೆಯಾ? ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ, ನಾವು ಎಲ್ಲ ಕರೆಕ್ಟಾಗಿದೆ ಡಾಕ್ಯುಮೆಂಟ್ಸ್. 17ರಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ಆಗಿರೋದು, ಹೈಕೋರ್ಟಿಂದ ಆರ್ಡರ್ ಬಂದಿರೋದು ಎಲ್ಲ ಇಲ್ಲಿ ಇದೆ. ನೀವೆಲ್ಲ ನಿಮ್ಗೆಲ್ಲ ಒಂದೊಂದು ಕಾಪಿ ಕೊಡ್ತೀವಿ. ಖಾತೆಗಳಾಗಿರೋ ಡೇಟುಗಳಿದೆ, ಎಲ್ಲ ಇದೆ, ಎಲ್ಲ ಟೋಟಲ್ ಪರ್ಟಿಕ್ಯುಲರ್ಸ್ ಎಲ್ಲ ಇದೆ. ಈ ವಿಚಾರದಲ್ಲಿ MLA ಮೇಡಮ್ ಅವ್ರಿಗೂ ಈ ವಿಷಯಕ್ಕೂ ಯಾವ ಸಂಬಂಧವಿಲ್ಲ. MLA ಮೇಡಮ್ ಅವರು ಏನಾದರೂ ಹೇಳಿದ್ರೆ ಜಡ್ಜಿಗಳೇನಾದ್ರು ಕೇಳೋಂಗಿದ್ದಾರಾ? ಕೇಳ್ತಾರಾ? ಎಲ್ಲ ನೀವು ಗೊತ್ತಿರೋರೆಲ್ಲ ಯೋಚನೆ ಮಾಡಿ. ಇಲ್ಲಿ ಯಾರು ಇಂಟರ್ಫಿಯರ್ ಆಗೋಂಗಿಲ್ಲ. ಇಂಟರ್ಫಿಯರ್ ಆದರೆ ಇಟ್ ಬಿಕಮ್ಸ್ ಸಬ್ಜುಡೈಸ್, ಯಾವುದು ಮಾತಾಡೋಕೆ ಬರೋದಿಲ್ಲ, ಅಪರಾಧ ಆಗ್ತದೆ. ಅದಕ್ಕೋಸ್ಕರ ಇದನ್ನ ಇಲ್ಲಿಸಲ್ಲದ MLA ಮೇಡಮ್ ಅವರ ಮೇಲೆ ಇಲ್ಲಿಸಲ್ಲದ ಆರೋಪ ಹೊರಿಸಿ ಇದನ್ನ ಬಡವ್ರಿಗೆ ಖಾತೆಗಳಾಗದಿರೋ ಕಿತ್ಕೊಂತವ್ರೆ, ಬಡವ್ರ ನಿವೇಶನ ಆಗಿರೋ ಕಿತ್ಕೊಂತವ್ರೆ. ಇದೆಲ್ಲ ಸುದ್ದಿ ಸುಳ್ಳು. ಕೋರ್ಟಲ್ಲಿ ಮ್ಯಾಟ್ರ್ ಇದೆ. ಕೋರ್ಟಲ್ಲಿ ಯಾರಾದ್ರೂ ಗೆಲ್ಲಿ, ಪಂಚಾಯತಿ ಕೋರ್ಟ್ ಚಂದ್ರಣ್ಣ ಇಬ್ರು ಕಿತ್ಲಾಡ್ತಾ ಇದ್ದಾರೆ. ಪಂಚಾಯತಿಗಾದ್ರೆ ಪಂಚಾಯತಿ ತೀರ್ಮಾನ ಮಾಡ್ತದೆ, ಚಂದ್ರಣ್ಣಗಾದ್ರೆ ಚಂದ್ರಣ್ಣ ಇರ್ತಾನೆ. ಇದರಲ್ಲಿ ಬೇರೆ ಯಾರ್ದು ಒಂದು ವ್ಯವಹಾರ ಇಲ್ಲ, ಇಂಟರ್ಫಿಯರೆನ್ಸ್ ಇಲ್ಲ. ಸುಮ್ಮನೆ ರೂಪಾ ಮೇಡಮ್ ಅವ್ರನ್ನ ಇದರಲ್ಲಿ ಇಂಟರ್ಫಿಯರೆನ್ಸ್ ಮಾಡೋದು ಬೇಡ, ದಯವಿಟ್ಟು ಅವ್ರನ್ನ ಎಳೆಯೋದು ಬೇಕಾಗಿಲ್ಲ. ಇಷ್ಟು ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೀನಿ. 2008ರಿಂದ 2018ವರೆಗೂ ಅವರೇ ಇದ್ರಲ್ಲ, ಅವರಮ್ಮ MLA ಅವರೇ ರದ್ದು ಮಾಡಿಸ್ಬಾರ್ದು, ಅವರೇ ಮಾಡ್ಬೋದಾಗಿತ್ತು. ಅವ್ರನ್ನ ಆಬ್ಸೆಂಟ್ ಮಾಡಿಸಿದ್ದಾರೆ, PDO ಅವ್ರನ್ನ ಆಬ್ಸೆಂಟ್ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಅವರೇ ಅವಧಿಯಲ್ಲ ಅವರೇ ಮಾಡಿಸಿದ್ದಾರೆ ಆಬ್ಸೆಂಟ್. ನಮ್ಗೇನ್ ನಮ್ಗೆ ಗೊತ್ತಿಲ್ವಲ್ಲ. ನಮ್ಮ ಶಾಸಕರಿಗೂ ಅದಕ್ಕೂ ಸಂಬಂಧನೂ ಇಲ್ಲ. ನಮ್ಮ ಶಾಸಕರಿಗೂ ಅದಕ್ಕೆ ಸಂಬಂಧ ಇಲ್ಲ. 2002ರಲ್ಲಿ ಅವ್ರ ಅಪ್ಲಿಕೇಶನ್ ಹಾಕೊಳ್ಳೋದು, 2004ರಲ್ಲಿ ಪಂಚಾಯತಿಗೆ ಅರ್ಜಿ ಕೊಡ್ತಾರೆ. ಹಿಂಗೆ ಸುಮಾರು ವರ್ಷಗಳಿಂದ ನಾವೇ ಅಲ್ಲಿ ಇದೀವಿ, ಅನುಭವದಲ್ಲಿ ಇದೀವಿ, ಜಮೀನು ಅನುಭವದಲ್ಲಿ ಇದೀವಿ ಅಂತ ಹೇಳಿ ಕೊಡ್ತಾರೆ.
ಗ್ರಾಮ ಠಾಣೆ ಆಗಿರೋದ್ರಿಂದ ಇನ್ನೊಂದು 180 10 ಖಾತೆ ಅಂತಾರಲ್ವಾ, ಅದು 6 ಖಾತೆ ಆಗಿರೋದು. 4 ಖಾತೆ ಅವ್ರದೇ ಸರ್ವೆ ನಂಬರ್ ಅಲ್ಲಿ ಅವ್ರು ಮಾಡಿಸ್ಕೊಂಡು, ಅವ್ರ ಸ್ವಂತ ಸರ್ವೆ ನಂಬರ್ ಅಲ್ಲಿ ಅವ್ರು ಮಾಡಿಸ್ಕೊಂಡಿರೋ ಅಂಥದ್ದು. ಇದ್ರಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಶಾಸಕರದಾಗ್ಲಿ, ನಮ್ಮ ಶಾಸಕರದ್ದು ಇನ್ನೊಬ್ರದ್ದಾಗ್ಲಿ, ಯಾರ್ದೇ ಆಗ್ಲಿ ಇದರಲ್ಲಿ ಇಂಟರ್ಫಿಯರೆನ್ಸೇ ಇಲ್ಲ. ಇದಕ್ಕೂ ಶಾಸಕರಿಗೂ ಸಂಬಂಧನೇ ಇಲ್ಲ. ಶಾಸಕರ ಹೆಸರು ಹೇಳ್ಕೊಂಡು ಅವರ ಗೌರವಕ್ಕೆ ಧಕ್ಕೆ ತರೋ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಕಂಪ್ಲೀಟ್ ಇದರಲ್ಲಿ ಇಲ್ಲಿ ಮಾಹಿತಿ ಕೊಡ್ತೀವಿ. ಇಲ್ಲಿ ಊರಿನವ್ರು ಇದ್ದಾರೆ, ಇಲ್ಲಿ ಯಾವಾಗ ಗ್ರಾಂಟ್ ಆಗಿರೋ ಅಂಥದ್ದು ಪ್ರತಿಯೊಂದೂ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಯಾವಾಗ ಖಾತೆ ಆಗಿರೋ, ಇವಾಗ ಖಾತೆ ಆಗಿರೋದು 10 ವರ್ಷ ಹಿಂದೆ ಖಾತೆ ಆಗಿದೆ ಅಂತೇಳಿ ಇವಾಗ ನಾವು ಇದು ಮಾಡೋಕ್ಕಾಗೋದಿಲ್ವಲ್ಲ. ಅವಾಗ ಆಗಿದ್ರೇನೆ ಅಲ್ವಾ, ಆವತ್ತಿನ ಡೇಟಲ್ಲಿ ರೆಸಲ್ಯೂಷನ್ ಆಗಿದೆ, ಆವತ್ತಿನ ಅಧ್ಯಕ್ಷರಾದಂಥವ್ರು ಸಹಿ ಮಾಡಿದ್ದಾರೆ. ಇವಾಗ ಇನ್ನೂ ಒಂದು ಯಾರ್ದಾದ್ರು ಅಬ್ಜೆಕ್ಷನ್ ಇದ್ರೆ ಆವತ್ತೇ ಕೊಡ್ಬೋದಾಗಿತ್ತು, ಅಲ್ಲೇ ಪಂಚಾಯತಿಯಲ್ಲಿ ಕೊಟ್ಟಿದ್ದಿದ್ರೆ ಖಾತೆ ಆಗ್ತಾ ಇರಲಿಲ್ಲ. ಯಾರ್ದು ಅಬ್ಜೆಕ್ಷನ್ ಇಲ್ಲ, ಅವರೇ ವಾಸ ಇದ್ದಾರೆ, ಅದರಲ್ಲಿ ಅವರೇ ಇದ್ದಾರೆ, ಅವರೇ ಜಮೀನಲ್ಲಿ ಮಾವಿನ ಮರಗಳು ಇನ್ನೊಂದು 50-100 ವರ್ಷಗಳಿಂದ. ಒಂದ್ ಸೆಕೆಂಡ್ ಸರ್, ಅದನ್ನ ಗ್ರಾಮ ಸಭೆಯಲ್ಲಿ ಇಟ್ಟಿದ್ದಾರೆ. ಗ್ರಾಮ ಸಭೆಯಲ್ಲಿ ಇಟ್ಟಿದ್ದಾರೆ. ಗ್ರಾಮ ಸಭೆಯಲ್ಲಿ ರೆಸಲ್ಯೂಷನ್ ಆಗಿದೆಯಲ್ಲ, ಅಲ್ಲ ಆ ರೆಸಲ್ಯೂಷನ್ ಗ್ರಾಮ ಸಭೆಯಲ್ಲಿ ಇಟ್ಟಿದ್ದಾರೆ. ಗ್ರಾಮ ಸಭೆಯಲ್ಲಿ ಏನೋ ಅಬ್ಜೆಕ್ಷನ್ ಬರದಿದ್ದ ಕಾರಣ ಅದನ್ನ ಖಾತೆ ಆಗಿದೆ. ಗ್ರಾಮ ಸಭೆ ಅಂದ್ರೆ ಇಡೀ ಊರೆಲ್ಲ ಸೇರೋ ಅಂತದ್ದಲ್ವಾ, ಅವರೆಲ್ಲ ಸೇರೋ ಅಂತದ್ರಲ್ಲಿ ಅಲ್ಲಿ ಕೊಡ್ಬೋದಾಗಿತ್ತು. ಯಾರ್ದಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಆಗ್ತಾ ಇರ್ಲಿಲ್ಲ ಆವಾಗ. ಡಾಕ್ಯುಮೆಂಟ್ ಇವಾಗ ಆಗಿರುವಂತ ಖಾತೆಗಳು ಯಾವ್ದು ಅಲ್ವಲ್ಲ ಇದು. ಇವಾಗ ಆಗಿದ್ರೆ MLA ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಇವಾಗ ಹೇಳಿದ್ದಾರೆ, PDO ಹೇಳಿದ್ದಾರೆ ಅಂತೆಲ್ಲ ಅವ್ರು ಮಾಜಿ ಶಾಸಕರು ಹೇಳೋ ಅಂತದ್ರಲ್ಲಿ ಅರ್ಥ ಇರುತ್ತೆ. ಇದಕ್ಕೂ ಅವ್ರಿಗೆ ಸಂಬಂಧನೇ ಇಲ್ಲ. ಇವಾಗ ಆಗಿರೋ ಅಂತದ್ದೇ ಅಲ್ಲ. ಅದ್ ರೀತಿ ಯಾವುದೇ ರೀತಿ ಗೂಬೆ ಕುಡಿಸೋಂತ ಪ್ರಯತ್ನಗಳೇನು ಬೇಕಾಗಿಲ್ಲ. ನಮ್ಮ ಶಾಸಕರು ಕರೆಕ್ಟ್ ಆಗಿದ್ದಾರೆ. ಅವ್ರ ಹೆಸರು ಹೇಳಿ ಅವ್ರನ್ನ ತಪ್ಪು ದಾರಿಯಲ್ಲಿ ಎಳೆಯುವಂಥದ್ದೇನು ನೆಸಿಟಿ ಏನಿಲ್ಲ. ತಪ್ಪು ದಾರಿಯಲ್ಲಿ ಹೋಗೋ ಅಂಥವ್ರಲ್ಲ ನಮ್ಮ ಶಾಸಕರು. ಕರೆಕ್ಟಾಗಿ ಏನಿದೆ ಅದೇ ಆಗಿರೋದು. ಮಾಜಿ ಶಾಸಕರು ಈ ವೆಂಕಸಂದ್ರ ಗ್ರಾಮಕ್ಕೆ ಭೇಟಿ ಕೊಟ್ಟು ಪದೇ ಪದೇ ಯಾವುದೋ ಒಂದು ನಮ್ಮ ಶಾಸಕರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ನಿಷ್ಠಾವಂತರು, ಯಾವುದೇ ಕಾನೂನಿಗೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡಿಸೋರಲ್ಲ. ಅದೇನಾದರೂ ಇದ್ದರೆ ನಿಮ್ಮ ಅವಧಿನಲ್ಲಿ ನಡೆದಿರುತ್ತೆ ಹೊರತು ನಮ್ಮ ಶಾಸಕರ ಅವಧಿನಲ್ಲಿ, ರೂಪಾ ಮೇಡಮ್ ಅವರ ಅವಧಿನಲ್ಲಿ ಯಾವುದೇ ಇಲ್ಲೀಗಲ್ ಆಕ್ಟಿವಿಟೀಸು ಈ ತಾಲೂಕಲ್ಲಿ ನಡೆಯೋಕ್ಕೆ ಬಿಡೋದು ಇಲ್ಲ. ಆ ಥರ ಕೆಲಸ ಮಾಡಿಸೋರು ಅಲ್ಲ. ಅದು ಇಡೀ ಕ್ಷೇತ್ರದ ಜನತೆಗೂ ಗೊತ್ತು. ನಿಮ್ಮ ಅವಧಿನಲ್ಲಿ ಈ ವೆಂಕಸಂದ್ರ ಗ್ರಾಮದ P. ಚಂದ್ರಯ್ಯ ಅನ್ನೋರು, ಅವ್ರ ಕುಟುಂಬದವರು ಸುಮಾರು 100 ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿದ್ದಾರೆ. ವೆಂಕಸಂದ್ರ ಗ್ರಾಮದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಮಜರಾ ಗ್ರಾಮ ಅಂತ ನಕಾಶೆನಲ್ಲಿ ನಂಬರ್ ಕಾಣದ ಖರಾಬ್ ಜಾಗ, 3 ಎಕರೆ 5 ಗುಂಟೆ ಜಾಗ ಇದೆ. ಈ ಜಾಗದಲ್ಲಿ ಸುಮಾರು 1 ಎಕರೆ ಜಮೀನಲ್ಲಿ ಚಂದ್ರಯ್ಯ ಕುಟುಂಬದವರು ಸ್ವಾಧೀನದಲ್ಲಿದ್ದಾರೆ. 1.25 ಎಕರೆ ಇದ್ರ ಪೈಕಿ ಸಬ್ಸ್ಟೇಷನ್ಗೆ ಜಾಗ ಕೊಟ್ಟಿದ್ದಾರೆ. ಸುಮಾರು 3/4 ಎಕರೆ ಇಂದ 1 ಎಕರೆ ಅಷ್ಟು ರಸ್ತೆಗೆ, ವೆಂಕಸಂದ್ರ ಟು ಪಿಕೋಟೆ ಮುಖ್ಯ ರಸ್ತೆಗೆ ಹೋಗುವಂಥ ರಸ್ತೆಗೆ ಜಾಗ ಹೋಗಿದೆ. ಮಿಕ್ಕಿದ್ದು 1 ಎಕರೆ ಜಾಗ ಅಷ್ಟರಲ್ಲಿ ಇವರು ಸ್ವಾಧೀನದಲ್ಲಿದ್ದಾರೆ. ಇಲ್ಲಿ ಯಾವುದೇ ಮನೆಗಳಿಲ್ಲ, ಯಾವುದೇ ಊರಿಲ್ಲ. ಸುಮಾರು 100 ವರ್ಷಕ್ಕೆ ಏನಾದರೂ ಇತ್ತೇನೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದ್ರ ಸುತ್ತಲೂ 3 ಕಡೆನೂ ಅವ್ರದೇ ಸ್ವಂತ ಸರ್ವೆ ನಂಬರ್ ಹಿಡುವಳಿ ಜಮೀನಿದೆ. ಅವ್ರಿಗೆ ಗೊತ್ತಿಲ್ಲ ಇದು ಗ್ರಾಮ ಠಾಣಾ ಜಾಗ ಅಂತ. ಈ ಥರ ಇದ್ದಾಗ ಅವರು 2002ರಲ್ಲಿ ಬಂಗಾರಪೇಟೆ ತಹಶೀಲ್ದಾರ್ಗೆ ಒಂದು ಅರ್ಜಿ ಕೊಡ್ತಾರೆ. ಈ ಥರ ನನ್ನ ಜಮೀನು ಮಧ್ಯದಲ್ಲಿ ಈ ಥರ ಗ್ರಾಮ ಠಾಣಾ ಜಾಗ ಇದೆ, ಇದನ್ನು ಸರ್ವೆ ಮಾಡಿ ಕೊಡಿ ಅಂತ. ಅವಾಗ ಸರ್ವೆ ಅಧಿಕಾರಿಗಳನ್ನ ಕಳಿಸಿ ಒಂದು ಸ್ಕೆಚ್ ಮಾಡಿ ಕೊಡ್ತಾರೆ. 1 ಎಕರೆ ಜಾಗ ಅಷ್ಟು ಇವರು ಸ್ವಾಧೀನದಲ್ಲಿದ್ದಾರೆ. ಸುಮಾರು 30 ವರ್ಷಗಳಿಂದ, 2002ಕ್ಕೆ 30 ವರ್ಷಗಳಿಂದ ಇವರು ಸ್ವಾಧೀನದಲ್ಲಿದ್ದಾರೆ ಅಂತ ಒಂದು ಸ್ಕೆಚ್, ರೆವಿನ್ಯೂ ಸ್ಕೆಚ್ ಕೊಡ್ತಾರೆ ಇವ್ರಿಗೆ. ಅದರ ಆಧಾರದ ಮೇಲೆ ಇವರು ಪಂಚಾಯತಿಗೆ 2004ರಲ್ಲಿ ಒಂದು ಅರ್ಜಿ ಕೊಡ್ತಾರೆ. ನಾನು ಇಷ್ಟು ಜಮೀನಲ್ಲಿ ನನ್ನ ಸ್ವಾಧೀನದಲ್ಲಿದ್ದೀನಿ, ತಹಸೀಲ್ದಾರ್ ಅವರು ನಕ್ಷೆ ಕೊಟ್ಟಿದ್ದಾರೆ, ಇದ್ರ ಪ್ರಕಾರ ನನ್ನ ಹೆಸರು ಖಾತೆಗಳು ಮಾಡಿ ಅಂತ. ಅದನ್ನು ಗ್ರಾಮ ಸಭೆಯಲ್ಲಿಟ್ಟು ಆಗಿನ ಪಂಚಾಯಿತಿ ಚೇರ್ಮನ್ ಅಧ್ಯಕ್ಷರಾದಂಥ M. ಹನುಮಂತಯ್ಯ ಅವರು, ಯಾರು ಈಗ ಸಂಪಂಗಿ ಅವ್ರನ್ನ ಮಾಜಿ ಶಾಸಕರನ್ನ ಈ ಗ್ರಾಮಕ್ಕೆ ಕರ್ಕೊಂಡು ಬಂದು ಈ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದಾರೋ ಅವರಪ್ಪನೇ ಅವತ್ತು ಚೇರ್ಮನ್, BJP ಅಧ್ಯಕ್ಷರಾಗಿದ್ದರು ಅವರು, M. ಹನುಮಂತಯ್ಯ ಅಂತ. ಅವರ ಅವಧಿನಲ್ಲಿ ರೆಜಲ್ಯೂಷನ್ ಮಾಡ್ತಾರೆ ಗ್ರಾಮ ಸಭೆಯಲ್ಲಿಟ್ಟು, ಈ ಥರ ಚಂದ್ರಣ್ಣ ಅವರು ಅರ್ಜಿ ಕೊಟ್ಟಿದ್ದಾರೆ, ಇದಕ್ಕೆ ಯಾವುದೇ ತಂಟೆ ತಕರಾರು ಇರೋದಿಲ್ಲ, ಇದನ್ನು ಖಾತೆ ನಂಬರ್ 324 ಪ್ರಕಾರ ಖಾತೆ ಮಾಡಿ ಕಂದಾಯ ಕಟ್ಟಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು, ದಾಖಲೆ ಕೊಡಿ ಅವರಿಗೆ ಖಾತೆ ಮಾಡಿ ಅಂತ ಹೇಳ್ಬಿಟ್ಟು ರೆಜಲ್ಯೂಷನ್ ಮಾಡಿಸ್ತಾರೆ. 2004-05ರಲ್ಲಿ ಅವ್ರ ಸಹಿ ಇದೆ. 2004-05ರಲ್ಲಿ ಇವರಿಗೆ ಖಾತೆ 9-10 ಅರ್ಜಿ ಕೊಟ್ಟಿದ್ದಾರೆ, ಫಾರಂ ಕೊಟ್ಟಿದ್ದಾರೆ. ಆ ಅವಧಿನಲ್ಲಿ ಎಂಟಮುನಿಯಪ್ಪ ಅವರು ಶಾಸಕರಾಗಿದ್ದರು, BJP ಶಾಸಕರು, ಇಲ್ಲಿ BJP ಅಧ್ಯಕ್ಷರಾಗಿದ್ದರು.
ಆಮೇಲೆ ಇವರು ನಮ್ಮ ಸಂಪಂಗಿಯವರೇ ಶಾಸಕರಾಗಿ ಬಂದರು. ಸುಮಾರು 18 ಜೂನ್ವರೆಗೂ ರಾಮಕ್ಕ, ಸಂಪಂಗಿ, ವೆಂಕಟಮುನಿಯಪ್ಪ ಕಂಟಿನ್ಯೂ 15 ವರ್ಷ ಈ ಕ್ಷೇತ್ರದ ಶಾಸಕರಾಗಿದ್ದರು. ಅವರೆಲ್ಲ BJP MLAಗಳು. ಅವ್ರ ಕಟ್ಟ ಬೆಂಬಲಿಗರು ಈ ಪಂಚಾಯಿತಿ ಮುಖಂಡರು, BJP ಮುಖಂಡರು ಇದೇ ಪಿ ಚಂದ್ರಯ್ಯ ಅವರು, ಈ ಜಮೀನು ಸ್ವಾಧೀನದಲ್ಲಿರೋ ಪಿ ಚಂದ್ರಯ್ಯ ಅವರು. ಆ ಅವಧಿನಲ್ಲಿ ಯಾವುದೇ ಪ್ರಸ್ತಾಪ ಮಾಡಿಲ್ಲ ನಮ್ಮ ಮಾಜಿ ಶಾಸಕರು. ಎಲ್ಲ ವಿಷಯ ಅವ್ರಿಗೆ ಗೊತ್ತು. ಅವಾಗ 2012ರಲ್ಲಿ ಕೆಲವರು ಪಂಚಾಯತಿಗೆ ಅರ್ಜಿ ಕೊಟ್ಟರು, ಈ ಗ್ರಾಮ ಠಾಣೆ ಜಾಗದಲ್ಲಿ ಊರವ್ರಿಗೆ ಸೈಟ್ಗಳು ಮಾಡಿಕೊಡಿ ಅಂತ. ಅವಾಗ ಈ ಚಂದ್ರಯ್ಯ ಅವರು KGF ಸಿವಿಲ್ ನ್ಯಾಯಾಲಯದಲ್ಲಿ PDO ಮೇಲೆ ಮತ್ತು ಪಂಚಾಯತಿ ಸೆಕ್ರೆಟರಿ ಮೇಲೆ ದಾವೆ ಹೂಡ್ತಾರೆ. 614 OS ನಂಬರು 2012ರಲ್ಲಿ. ಆ ದಾವೆಯಲ್ಲಿ PDO ಸೆಕ್ರೆಟರಿ ಎಲ್ಲ ಕೋರ್ಟ್ಗೆ ಹಾಜರಾಗಿ ವಕೀಲರನ್ನಿಟ್ಟು ಆ ದಾವೆ ನಡೆಸ್ತಾರೆ. ಎಲ್ಲ ವಿಚಾರಣೆ ಆದಮೇಲೆ 2017ರಲ್ಲಿ ಪಿ ಚಂದ್ರಯ್ಯ ಅವ್ರ ಪರವಾಗಿ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ನೀಡ್ತಾರೆ. ಪರ್ಮನೆಂಟ್ ಇಂಜೆಕ್ಷನ್ ಇದು 2002ರಲ್ಲಿ ಆಗಿರುವಂಥ ಸರ್ವೆ ಸ್ಕೆಚ್ಚು. ತಹಸೀಲ್ದಾರ್ ಬಂಗಾರಪೇಟೆಯವರು ಮಾಡಿಸಿರುವಂಥ ಸರ್ವೆ ಸ್ಕೆಚ್ 2002ರಲ್ಲಿ. ಇದಕ್ಕೆ ಯಾರೀಗ ಸಂಪಂಗಿಯವನ್ನ ಕರ್ಕೊಂಡು ಬಂದು ಈ ಗ್ರಾಮದಲ್ಲಿ ಇದನ್ನೆಲ್ಲ ತೋರಿಸಿದಾರೋ ಅವ್ರದೇ ಸಹಿ, ಮಂಜುನಾಥ್ ಅಂತ. ಈ ಮೇಲೆ ಇರೋ ಸಹಿ ಅವ್ರದೇ ಸಹಿ. ಅವ್ರ ಮಗ ಮಂಜುನಾಥ್ ಯಾರು ಅಧ್ಯಕ್ಷರಾಗಿದ್ರು ಅವ್ರ ಮಗ, ಅವ್ರದೇ ಸಹಿ ಮಾಜರ್ಗೆ 2002ರಲ್ಲೇ ಈ ರೆವಿನ್ಯೂ ಸ್ಕೆಚ್ಗೆ ಅವರೇ ಸಹಿ ಮಾಡಿದ್ದಾರೆ. ಆಮೇಲೆ 2005ರಲ್ಲಿ ಇವರು ಅರ್ಜಿ ನೀಡ್ತಾರೆ ಖಾತೆ ಮಾಡೋಕ್ಕೆ. 2005ರಲ್ಲಿ ರೆಜಲ್ಯೂಷನ್ ಮಾಡ್ತಾರೆ. ಅವಾಗ M ಹನುಮಂತಯ್ಯವರೇ ಅಧ್ಯಕ್ಷರು. ಇದು ರೆಜಲ್ಯೂಷನ್ ಕಾಪಿ. M ಹನುಮಂತಯ್ಯವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಗ್ರಾಮ ಸಭೆಯಲ್ಲಿ ಪಾಸ್ ಮಾಡಿರುವಂಥ ಖಾತೆ ಮಾಡೋಕ್ಕೆ ಮಾಡಿರುವಂಥ ನಡಾವಳಿ ಪುಸ್ತಕ ಇದು. ಇದು ಅವ್ರ ಸಹಿ, M ಹನುಮಂತಯ್ಯವರ ಸಹಿ. ಅವಾಗ ಉಪಾಧ್ಯಕ್ಷರಾಗಿದ್ದ ಉಮಾದೇವಿ ಅವರು, ನಾಗವೇಣಿ ಆಗಿದ್ದಂಥ ಸದಸ್ಯರು, ಮತ್ತು ಯಾರು ಈಗ ಅವ್ರ ಜೊತೆ ಹೋಗಿದ್ದಾರೋ ಆ ಶಿವಪ್ಪ ಅನ್ನೋನ ಹೆಸರು ಇಲ್ಲಿದೆ, ಶಿವಪ್ಪ ಕೆ ಅಂತ. ಈ ರೆಜಲ್ಯೂಷನ್ಗೆ ಗ್ರಾಮಸ್ಥರು ಸಹಿ ಮಾಡಿದ್ದಾರೆ. ಇದಾದ್ಮೇಲೆ ಖಾತೆಗಳು ಮಾಡ್ತಾರೆ. ಅವಾಗಿಂದ ಕಂದಾಯ ಕಟ್ಕೊಂಡು 9 ಟನ್ ಕೊಡ್ತಾರೆ. ಕಂದಾಯ ಕಟ್ಕೊಂಡು ಅವರು ಸ್ವಾಧೀನ ಅನುಭವದಲ್ಲಿರ್ತಾರೆ. ಈಗಿದ್ದಾಗ 2012ರಲ್ಲಿ ಮತ್ತೆ ಅರ್ಜಿ ಕೊಡ್ತಾರೆ ಪಂಚಾಯತಿನಲ್ಲಿ. ಅವಾಗ ಇವರು 2012ರಲ್ಲಿ ದಾವೆ ಹೋಗ್ತಾರೆ KGF ಸಿವಿಲ್ ನ್ಯಾಯಾಲಯಕ್ಕೆ. 2012ರಲ್ಲಿ ಸಂಪಂಗಿಯವರೇ ಶಾಸಕರು. ಅವಾಗ ಇದೇ ಚಂದ್ರಯ್ಯ ಅವರು ಕಟ್ಟ ಬೆಂಬಲಿಗರು. ಇವರೇ ಇಲ್ಲಿ ಮುಖಂಡರು, ಅವರು BJP ಮುಖಂಡರು ಈ ಪಂಚಾಯತಿಗೆ. ಆವಾಗ ಇದ್ರ ಬಗ್ಗೆ ಏನು ಚಕರ ಎತ್ತಲ್ಲ ಅವರು. ಮತ್ತು ಇದು 2012ರಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ಆದೇಶ ಆಗುತ್ತೆ ಕೋರ್ಟಿಂದ. ದಿ ಡಿಪೆಂಡೆಂಟ್ ಆರ್ ಎನಿಬಡಿ acting under them are be permanently restrained from interfering with the plaintiff's peaceful position and enjoyment of the suit scheduled property in any manner. ಡಿಪೆಂಡೆಂಟ್ಸ್ ವಿರುದ್ಧವಾಗಿ ಕೋರ್ಟ್ ಆದೇಶ ಕೊಡುತ್ತೆ, ಇವ್ರ ಸ್ವಾಧೀನಕ್ಕೆ ಯಾವುದೇ ತೊಂದರೆ ಮಾಡಬಾರ್ದು ಅಂತ. ಪರ್ಮನೆಂಟ್ ಇಂಜೆಕ್ಷನ್ ಆದೇಶ ಆಗುತ್ತೆ. ಈ ದಾವೆನಲ್ಲಿ PDO ಅವರು ಎಲ್ಲ ಡೇಟ್ಗೂ ಹಾಜರಾಗ್ತಾರೆ, ವಿಚಾರಣೆ ನಡೀತದೆ, ಅವ್ರ ಪರವಾಗಿ ವಾದ ಮಂಡಿಸ್ತಾರೆ. ಎಲ್ಲ ಆದಮೇಲೆ ಈ ಆದೇಶ ಕೊಡೋದು. ಅವಾಗಿದ್ದು ಸಂಪಂಗಿಯವರೇ ಶಾಸಕರು. 17ರಲ್ಲಿ ರಾಮಕ್ಕ ಅವರಿದ್ದರು. ಏನಾದರೂ ಅಧಿಕಾರಿಗಳು ಕೇಳಿದ್ರೆ ಅವ್ರ ಮಾತ್ರ ಕೇಳಿರ್ಬೇಕೆ ಹೊರತು ಅವತ್ತು ರೂಪಮ್ಮ ಅವರು ಈ ಕ್ಷೇತ್ರಕ್ಕೆ ಯಾವುದೇ MLAನೂ ಅಲ್ಲ, ಶಾಸಕರು ಆಗಿರಲಿಲ್ಲ. ಇಲ್ಲಿ ಸುಮ್ಮನೆ ವಿನಾಕಾರಣ ನಮ್ಮ ಶಾಸಕರ ಮೇಲೆ ಅವ್ರು ಗೂಬೆ ಕೂಡಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇದೇ ಯಾರು ಈಗ ಸಂಪಂಗಿಯವನ್ನ ಕರ್ಕೊಂಡು ಬಂದಿದ್ದಾರೋ ಈ ಗ್ರಾಮಕ್ಕೆ, ಅವ್ರ ಹಿಂಬಾಲಕರು ಇವ್ರ ಹತ್ರ ಈ ಖಾತೆನ ರದ್ದು ಮಾಡಬೇಕು ಅಂತ ಒಂದು ಅರ್ಜಿ ಹಾಕ್ತಾರೆ. ಅಲ್ಲಿ ಕೇಸ್ ನಡೆದು ಅವ್ರು ಎಂಡಾಸ್ಮೆಂಟ್ ಕೊಡ್ತಾರೆ ಅವ್ರಿಗೆ. ಇದು ತಾಲೂಕ್ ಪಂಚಾಯತಿಯಿಂದ ಎಂಡಾಸ್ಮೆಂಟ್ ಕೊಟ್ಟಿರೋದು. ಸಿವಿಲ್ ಕೋರ್ಟಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ಆಗಿದೆ, ಅವ್ರ ಖಾತೆ ಆಗಿದೆ, ರೆಸಲ್ಯೂಷನ್ ಆಗಿದೆ. ಇದ್ರ ಮೇಲೆ ನಾವು ಯಾವುದೇ ಕ್ರಮ ತಗೊಳಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಂಡಾಸ್ಮೆಂಟ್ ಕೊಡ್ತಾರೆ. ಇದಾದಮೇಲೆ ಪಂಚಾಯತಿ PDO ಮೇಲೆ, ಚಂದ್ರಣ್ಣ ಮೇಲೆ ಲೋಕಾಯುಕ್ತ ದೂರು ಕೊಡ್ತಾರೆ ಇದೇ ಟೀಮು. ಲೋಕಾಯುಕ್ತ ದೂರು ಕೊಡ್ತಾರೆ. ಇದು ಕರ್ನಾಟಕ ಲೋಕಾಯುಕ್ತ ಇಂಬರ್ಹ ಇವರೇ, ಯಾರು ಇವ್ರ ಜೊತೆಗೆ ಹೋಗಿದ್ದಾರೋ ಅವರೇ ಕೊಡೋದು. ಅವರು ಎಂಡಾಸ್ಮೆಂಟ್ ಕೊಟ್ಟು ನಾವು ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಳಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು
ಕೋರ್ಟಲ್ಲಿ ಇರೋದ್ರಿಂದ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವರು ಎಂಡಾಸ್ಮೆಂಟ್ ಕೊಡ್ತಾರೆ, ಅವರು ಎಂಡಾಸ್ಮೆಂಟ್ ಕೊಡ್ತಾರೆ. ಇದಾದ್ಮೇಲೆ ಮತ್ತೆ ಇವರು ಅರ್ಜಿಗಳು ಕೊಡ್ತಾ ಇರ್ತಾರೆ. ಆವಾಗ ಇವರು ಪರ್ಮನೆಂಟ್ ಡಿಕ್ಲರೇಷನ್ಗೆ ಒಂದು ಶೂಟ್ ಹಾಕ್ತಾರೆ. OS 304/22 ಕೇಸ್ ಹಾಕೋತಾರೆ. ಅಡ್ವರ್ಸ್ ಪೊಸಿಷನ್ ಶೂಟು, ನಾವು 30 ವರ್ಷದಿಂದ ನಾವೇ ಸೋಲಿಂದಲ್ಲಿದ್ದೀವಿ, ನಮ್ಮನ್ನು ಓನರ್ ಆಗಿ ಡಿಕ್ಲೇರ್ ಮಾಡಿ ಅಂತ ಶೂಟ್ ಹಾಕ್ತಾರೆ. PDO, ಚೀಫ್ ಸೆಕ್ರೆಟ್ರಿ, DC, EO, CS ಇಡೀ ಸರ್ಕಾರನ ಪಾರ್ಟಿ ಮಾಡಿ ಅವ್ರ ವಿರುದ್ಧ ಇವ್ರು ದಾವೆ ಹೂಡ್ತಾರೆ. ಎಲ್ಲರೂ ಕೋರ್ಟಲ್ಲಿ ಲಾಯರ್ ಇಟ್ಟಿದ್ದಾರೆ, ಅವ್ರ ಪರವಾಗಿ ವಾದ ನಡೀತಾ ಇದೆ. ಅಲ್ಲಿ ಈ ಥರ ನಡೀತಾ ಇದ್ದಾಗಲೇ ಏನು ಈ ಟೀಮು ಇದು ಸಂಪಂಗಿ ಹಿಂಬಾಲಕರು ಇವರೇ ಹೋಗಿ ಈ ದಾವಿನಲ್ಲಿ ನಾವು ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಇಂಪ್ಲೀಟ್ ಅಪ್ಲಿಕೇಶನ್ ಹಾಕ್ತಾರೆ KGF ಸಿವಿಲ್ ಕೋರ್ಟ್. ಈ ಕೇಸಲ್ಲಿ 304ರಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ಹಾಕ್ತಾರೆ. ಅದನ್ನು ಕೋರ್ಟು ರಿಜೆಕ್ಟ್ ಮಾಡುತ್ತೆ. ವಿಲೇಜರ್ಸ್ ಆರ್ ನೆಸಸರಿ, ನಾಟ್ ನೆಸಸರಿ ಅಂತ. ಗ್ರಾಮಸ್ಥರು ಅವಶ್ಯಕತೆ ಇಲ್ಲ ಈ ಕೇಸ್ಗೆ, ಸರ್ಕಾರ ಇದೆ, ಸರ್ಕಾರ ವಕೀಲರು ಇಟ್ಟಿದ್ದಾರೆ, ಅಬ್ಜೆಕ್ಷನ್ ಮಾಡಿ ಹಾಕಿದ್ದಾರೆ, ಸರ್ಕಾರದ ಪರವಾಗಿ ಅವ್ರು ಕೇಸ್ ನಡೆಸ್ತಾ ಇದ್ದಾರೆ, ನೀವು ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ವಜಾ ಮಾಡುತ್ತೆ. ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲೂ ಸಹ ಹೈಕೋರ್ಟ್ ಆದೇಶನೂ ಸಹ ನೀವು ಅವಶ್ಯಕತೆ ಇಲ್ಲ ಈ ಕೇಸ್ಗೆ, ಆಲ್ರೆಡಿ ಸರ್ಕಾರ ಪಾರ್ಟಿ ಇರೋದ್ರಿಂದ. ನೋಡಿ, ಆನಂದ್ ಕುಮಾರ್, ನಾಗಪ್ಪ, ಜಯಚಂದ್ರ, ಶಿವಪ್ಪ ಕೆ, ಪಾಪಣ್ಣ, ಗೋವಿಂದಪ್ಪ ಅನ್ನೋರು 6 ಜನ ರಿಟ್ ಪಿಟಿಷನ್ ಹಾಕ್ತಾರೆ ಹೈಕೋರ್ಟಲ್ಲಿ. ನಮ್ಮನ್ನು ಸಿವಿಲ್ ಕೋರ್ಟು ವಜಾ ಮಾಡಿದೆ, ಡಿಸ್ಮಿಸ್ ಮಾಡಿದೆ ನಮ್ಮ ಅಪ್ಲಿಕೇಶನ್ನ, ನೀವು ಅಲೋ ಮಾಡಿ ಅಂತ. ಇವ್ರ ಮೇಲೆ ಯಾರ ಮೇಲೆ? ಚಂದ್ರಣ್ಣ, ಚೀಫ್ ಸೆಕ್ರೆಟ್ರಿ, ಪ್ರಿನ್ಸಿಪಾಲ್ ಸೆಕ್ರೆಟ್ರಿ, DC, EO, CS, ತಹಸೀಲ್ದಾರು, ಎಕ್ಸಿಕ್ಯೂಟಿವ್ ಆಫೀಸರು, PDO ಇಷ್ಟ್ರ ಮೇಲೂ ಕೇಸ್ ಹಾಕಿರ್ತಾರೆ. ಅದು ಆರ್ಡರ್ಸು ವಜಾ ಆಗುತ್ತೆ. ವಿಲೇಜರ್ಸ್ ವುಡ್ ನಾಟ್ ಬಿ ನೆಸಸರಿ ಅಂತ ಹೇಳ್ಬಿಟ್ಟು ಪಿಟಿಷನ್ ಸ್ಟ್ಯಾಂಡ್ ರಿಜೆಕ್ಟೆಡ್ ಅಂತ ರಿಜೆಕ್ಟ್ ಮಾಡ್ತಾರೆ. ಈಗ KGF ಸಿವಿಲ್ ನ್ಯಾಯಾಲಯದಲ್ಲಿ ಇದು ಟೆಟಸ್ಕೋ ಆರ್ಡರ್ ಇದೆ, ಟೆಟಸ್ಕೋ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವುದೇ ಖಾತೆ ರದ್ದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಟೆಟಸ್ಕೋ ಆರ್ಡರ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ಥರ ಇದ್ದಾಗ ನಮ್ಮ ಶಾಸಕರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇದೆಲ್ಲ ಅವ್ರ ಪೀರಿಯಡಲ್ಲೇ ಆಗಿರೋದು, ಕೋರ್ಟ್ಗೆ ಹೋಗಿರೋದು ಅವ್ರ ಪೀರಿಯಡಲ್ಲೇ. ಇದೇ ಸಂಪಂಗಿ ಅವರು ಇವ್ರನ್ನೇ ಚಂದ್ರಣ್ಣವ್ರಿಗೆ ನೀನು ಕೋರ್ಟ್ಗೆ ಹೋಗು ಅಂತ ಹೇಳಿದ್ದಾರೆ. ಅವರೇ 2012ರಲ್ಲಿ ಕೋರ್ಟಿಗೆ ಕಳಿಸಿದ್ದೇ ಮಾಜಿ ಶಾಸಕರು ಸಂಪಂಗಿ ಅವರು. ಅವತ್ತು ಅವ್ರ ಫಾಲೋವರ್ ಆಗಿದ್ರು ಇವರು. ಇವರೇ ಈ ಪಂಚಾಯತಿ ಮುಖಂಡರಾಗಿದ್ರು, ಅವ್ರಿಗೆ BJP ಮುಖಂಡರಾಗಿದ್ರು. ಅವಾಗ ಕೋರ್ಟ್ಗೆ ಕಳಿಸಿದ್ದೇ ಸಂಪಂಗಿ ಅವರು ಇವ್ರನ್ನ. ಅವ್ರ ಅವಧಿನಲ್ಲೇ ಅಧಿಕಾರಿಗಳು ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ಮಾಡಿರ್ತಾರೆ. ಅಷ್ಟು ಬಿಟ್ಟು ನಮ್ಮ ಶಾಸಕರಿಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ವಿನಾಕಾರಣ ನಮ್ಮ ಶಾಸಕರ ಹೆಸರನ್ನು ಪದೇ ಪದೇ ತರ್ತಾ ಇದ್ದಾರೆ ಇವರು. ನಮ್ಮ ಇವ್ರ ಥರ ಅವ್ರು ಯಾವುದು ಅಕ್ರಮಗಳು ಮಾಡಿಲ್ಲ, ಈ ಕ್ಷೇತ್ರದಲ್ಲಿ ಮಾಡೋದು ಇಲ್ಲ ಅಂತ ಕೆಲಸಗಳಿಗೆ ಅವರು ಅವಕಾಶನೂ ಕೊಡೋದಿಲ್ಲ.